ಓಕೆ ಬಾಯ್ ಚಲೋ ಹೊರಡೋದಾ ಹೊರಡ್ರಿ ಆಯ್ತಾಯ್ತು ಫ್ರೂಟ್ಸ್ ತಗೊಂಡಿದ್ದೀನಿ ಹೊರಡೋದಾ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತು ನಾವು ತುಂಬ ದಿನಗಳ ನಂತರ ನಮ್ಮ ಶಂಕರ್ ಮನೆ ಕಡೆದು ಒಂದು ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಅತ್ತೆ ತಮ್ಮನ ಮಗಳದು ಹೂ ಮುಡ್ಸೋ ಶಾಸ್ತ್ರಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಅರಸೀಕೆರೆಯಲ್ಲಿದ್ವಿ, ಅಂದರೆ ಟ್ರಿಪ್ ಹೋಗಿದ್ವಲ್ಲ ದುಬೈಗೆ. ಸೊ ದುಬೈ ಟ್ರಿಪ್ಪಿಂದ ಬಂದಮೇಲೆ ನಾವು ಅರಸೀಕೆರೆಯಲ್ಲಿದ್ವಿ. ಬಟ್ ಸಡನ್ ಫಂಕ್ಷನ್ ಬಂತು ಅಂತ ಹೇಳ್ಬಿಟ್ಟು ಇವಾಗ ಅರಸೀಕೆರೆಯಿಂದ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ತುಂಬಾ ಲಾಂಗ್ ಆಯಿತು ಅಂತಲೇ ಹೇಳ್ಬೋದು ರೂಟು. ಬ್ಯಾಂಗ್ಳೂರಲ್ಲಿ ಇದ್ದಿದ್ರೆ ನನಗೆ ಸ್ವಲ್ಪ ಹತ್ತಿರ ಆಗ್ತಾ ಇತ್ತು. ಬಟ್ ನಾವು ಬ್ಯಾಂಗ್ಳೂರಲ್ಲಿ ಇರಲಿಲ್ಲ, ಅರಸೀಕೆರೆಯಲ್ಲಿ ಇದ್ವಲ್ಲ. ಸೊ ಹಂಗಾಗ್ಬಿಟ್ಟು ಅರಸೀಕೆರೆಯಿಂದ ಅಲ್ಲಿಗೆ ಹೋಗೋದು ಸ್ವಲ್ಪ ತುಂಬಾ ಲಾಂಗ್ ರೂಟು. ಸೊ ಅರ್ಲಿ ಮಾರ್ನಿಂಗೇನೆ ಎದ್ದು ರೆಡಿಯಾಗಿ ಹೊರಟಿದ್ದೀವಿ. ಆ್ಯಂಡ್ ದುಬೈ ಟ್ರಿಪ್ಪಲ್ಲಿ ಫುಲ್ಲು ನಾವು ಬ್ಲ್ಯಾಕ್ ಆಗಿಬಿಟ್ಟಿದ್ದೀವಿ ಇಬ್ಬರೂ. ಅಲ್ಲಿ ಸಿಕ್ಕಾಪಟ್ಟೆ ವೆದರ್ ಬಿಸಿಲಲ್ವಾ, ಹಾಗಾಗಿ. ಹಾಗೆ ನನ್ನ ಇನ್ನೂ ದುಬೈ ಟ್ರಿಪ್ಪಿನ ವೀಡಿಯೋಸ್ ಏನಾದರೂ ಇನ್ನೂ ನೀವು ನೋಡಿಲ್ಲ ಅಂತ ಅಂದರೆ ನನ್ನ ಚಾನಲಲ್ಲಿ ಸಿಗುತ್ತೆ, ನೀವು ಚೆಕ್ ಮಾಡಿ. ಹಾಗೆ ಇನ್ನೂ ತುಂಬಾ ವೀಡಿಯೋಸ್ ಇದೆ ಟ್ರಿಪ್ಪಿಂದ ಅಪ್ಲೋಡ್ ಮಾಡೋಕ್ಕೆ. ಆದಷ್ಟು ಬೇಗ ಎಲ್ಲದನ್ನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಕ್ಚುಲಿ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಲೈಕ್ ಟ್ರಿಪ್ಪಿಗೆ ಹೋಗಿದ್ವಿ, ಅಲ್ಲಿಂದ ಅರಸೀಕೆರೆಗೆ ಬಂದ್ವಿ. ಆ್ಯಂಡ್ ಇವಾಗ ಮಿಡಲ್ ಸಡನ್ನಾಗಿ ಫಂಕ್ಷನ್ ಬಂತು. ಸೊ ಈ ಥರ ಸ್ವಲ್ಪ ಬ್ಯುಸಿ ಶೆಡ್ಯೂಲೇ ಇದೆ ಅಂತಲೇ ಹೇಳ್ಬೋದು. ಸೊ ನೋಡೋಣ ಇವತ್ತಿನ ದಿನ ಯಾವ ರೀತಿಯಾಗಿ ಹೋಗುತ್ತೆ ಅಂತ. ಓಕೆನಾ? ಇನ್ನು ಫಂಕ್ಷನ್ ದಿನ ಅಂತೂ ನನಗೆ ಯಾವುದೇ ರೀತಿ ವೀಡಿಯೋಸ್ನ ಕ್ಯಾಪ್ಚರೇ ಮಾಡೋಕ್ಕಾಗಿಲ್ಲ. ಹಾಗಾಗ್ಬಿಟ್ಟು ಅವತ್ತಿನ ದಿನ ತೊಗೊಂಡಂತಹ ಕೆಲವೊಂದು ಫೋಟೋಸ್ನ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ, ಫ್ಯಾಮಿಲಿ ಫೋಟೋಸ್ನ. ಸೊ ಈ ಎಲ್ಲ ಫೋಟೋಸ್ ನಮ್ಮ ಅತ್ತೆ ತಮ್ಮನ ಮಗಳದು ಹೂ ಮುಡ್ಸೋ ಶಾಸ್ತ್ರದ ದಿನ ತೊಗೊಂಡಂತಹ ಫೋಟೋಸ್. ಹಾಗೆ ನಮ್ಮ ಅತ್ತೆ ತಂಗಿ ಮಗಂದು ಕೂಡ ಹೂ ಮುಡ್ಸೋ ಶಾಸ್ತ್ರ ಆಯಿತು. ಎರಡು ಶಾಸ್ತ್ರಗಳು ಬೇರೆ ಬೇರೆ ದಿನ ಮತ್ತು ಬೇರೆ ಬೇರೆ ಕಡೆನೇ ಆಗಿದ್ದು. ಸೊ ಈ ಎಲ್ಲ ಫೋಟೋಸ್ಗಳು ನಮ್ಮ ಅತ್ತೆ ತಂಗಿ ಮಗನ ಹೂ ಮುಡ್ಸೋ ಶಾಸ್ತ್ರ ದಿನ ತೊಗೊಂಡಂತಹ ಫೋಟೋಸ್. ಆ್ಯಕ್ಚುಲಿ ಅವ್ರ ಮನೆ ಫಂಕ್ಷನ್ಗೆ ಹೋಗಬೇಕಾದ್ರೂ ಅಂತೂ ನಾನು ಈ ವಿಡಿಯೋನೇ ಶುರು ಮಾಡಲಿಲ್ಲ. ಹಾಗಾಗಿ ಓಕೆ, ಎರಡು ಜೋಡಿದೂ ಆಲ್ಮೋಸ್ಟ್ ಹಿಂದೆ ಮುಂದೆನೇ ಫಂಕ್ಷನ್ ಆಗಿದ್ದು ಹೂ ಮುಡ್ಸೋ ಶಾಸ್ತ್ರ. ಸೊ ಎರಡು ಜೋಡಿದು ಹಾಗಾದರೆ ಒಟ್ಟಿಗೆ ಶೇರ್ ಮಾಡೋಣ ಅಂತ ಹೇಳಿ ನಾನು ಇಲ್ಲಿ ಎರಡೂ ಜೋಡಿದು ಫೋಟೋಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಹೂ ಮುಡ್ಸೋ ಶಾಸ್ತ್ರ ದಿನ ತೊಗೊಂಡಂತಹ ಫ್ಯಾಮಿಲಿ ಫೋಟೋಸ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಎರಡು ಫಂಕ್ಷನ್ಗಳು ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಹಾಗೆ ಎರಡು ಜೋಡಿಗಳಿಗೂ ಕಂಗ್ರ್ಯಾಚುಲೇಷನ್ಸ್. ಇನ್ನು ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇಶಾ ಫೌಂಡೇಶನ್ ಕಡೆಗೆ ಹೊರಟ್ವಿ. ಅಂದರೆ ನಮ್ಮ ಅತ್ತೆ ತಮ್ಮನ ಮಗಳದು ಹೂ ಮುಡ್ಸೋ ಶಾಸ್ತ್ರಕ್ಕೆ ಹೋಗಿದ್ವಲ್ಲ, ಅವತ್ತಿನ ದಿನ ನಾವು ಅಲ್ಲಿಗೆ ಹೋಗಿದ್ದು. ಅಂದರೆ ನಮಗೆ ಅಲ್ಲಿಗೆ ತುಂಬಾ ನಿಯರ್ ಆಗ್ತಿತ್ತು ಇಶಾ ಫೌಂಡೇಶನ್. ಸೊ ಇಷ್ಟು ದೂರ ಬಂದಮೇಲೆ ಅಲ್ಲಿಗೂ ಹೋಗ್ಬಿಟ್ಟೆ ಹೊರಡೋಣ ಅಂತ ಹೇಳಿ ನಾವು ಅಲ್ಲಿಗೆ ಹೊರಟಿದ್ದು. ಫ್ರೆಂಡ್ಸ್, ಅಲ್ಲಿ ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇಶಾ ಫೌಂಡೇಶನಿಗೆ ಬರ್ತಾ ಇದ್ದೀವಿ. ಬಿಕಾಸ್ ಇಶಾ ಫೌಂಡೇಶನ್ ನಿಯರೇ ಇದೆ ಅಲ್ಲಿಗೆ. ಹಾಗಾಗ್ಬಿಟ್ಟು ಇಶಾ ಫೌಂಡೇಶನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಜೊತೆ ಇಲ್ಲಿ ನಮ್ಮ ಮಹೇಶ ಇದ್ದಾನೆ, ಆ್ಯಂಡ್ ಇವರು ಶಂಕರ್ ಅವ್ರ ಬ್ರದರು. ಸೊ ನಾವಿಷ್ಟು ಜನ ಈ ಕಾರಲ್ಲಿದ್ದೀವಿ. ಆ್ಯಂಡ್ ಇನ್ನೂ 2 ಕಾರಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಇದೆ ಇಶಾ ಫೌಂಡೇಶನ್ ಹತ್ರ. ಸೊ ರೀಚ್ ಆಗ್ತೀವಿ, ನೋಡೋಣ ಹೇಗಿದೆ ಇಶಾ ಫೌಂಡೇಶನ್ ಅಂತ ಎಲ್ಲ. ಓಕೆನಾ? ಇವತ್ತು ವೀಕೆಂಡು ಮಾಲ್ಗೆ ಹೊರಟಿದ್ದೀವಿ. ಆ್ಯಕ್ಚುಲಿ ಮಾಲ್ಗೆ ಹೋಗಿಂತ ಮುಂಚೆ ಫಸ್ಟು ಡೆಕಾಥ್ಲಾನ್ಗೆ ಹೋಗಬೇಕು. ಡೆಕಾಥ್ಲಾನಲ್ಲಿ ಶಂಕರ್ಗೆ ಸ್ವಲ್ಪ ಶಾಪಿಂಗ್ ಇದೆಯಂತೆ. ಸೊ ಅವ್ರದ್ದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮಾಲ್ಗೆ ಹೋಗಬೇಕು. ಆ್ಯಕ್ಚುಲಿ ಮಾಲಲ್ಲಿ ನನಗೆ ಸ್ವಲ್ಪ ಶಾಪಿಂಗ್ ಇದೆ. ಅಂದರೆ ನನಗೆ ಕೆಲವೊಂದು ಎಥ್ನಿಕ್ ವೇರ್ಗಳು ಬೇಕಿತ್ತು, ಹಾಗೆಯೇ ನೈಟ್ ಸೂಟ್ ಎಲ್ಲ ಬೇಕಾಗಿತ್ತು, ಸ್ವಲ್ಪ ಲಾಂಗ್ ಇರೋದು, ಮತ್ತು ಲಾಂಗ್ ಡ್ರೆಸ್ಸಸ್ ಎಲ್ಲ ಬೇಕಾಗಿತ್ತು. ಸೊ ಹಂಗಾಗ್ಬಿಟ್ಟು ಮಾಲಿಗೆ ಹೊರಟಿದ್ದೀವಿ. ಸೊ ಇದೆರಡು ಕೆಲಸನ ಮುಗಿಸ್ಕೊಂಡು ಆಮೇಲೆ ವಾಪಸ್ ಮನೆಗೆ ಹೋಗೋದು ಅಂತ ಪ್ಲ್ಯಾನಿಂಗ್ ಮಾಡಿಕೊಂಡು ಹೊರಟಿದ್ದೀವಿ ವೀಕೆಂಡಲ್ಲಿ.
ಚೆನ್ನಾಗಿಲ್ಲ, ಬ್ಲ್ಯಾಕ್ ಮತ್ತು ಗ್ರೀನೇ ಚೆನ್ನಾಗಿರೋದು. ಅದೇ ತೊಗೊಳ್ಳಿ. ಬ್ಲ್ಯಾಕ್ ಒಂದು ಗ್ರೀನ್ ಒಂದು ತೊಗೊಳ್ಳಿ. ಮೀಡಿಯಮ್ ತೊಗೊಂಡ್ರಾ? ಎಲ್ಲಿ ತೋರಿಸಿ ಕಲರ್ ಅದು? ತಗೊಂಡು ಚೆನ್ನಾಗಿದೆ ಕಲರ್, ಸೈಜ್ ಕರೆಕ್ಟಾಗಿದೆ. ಪರ್ಪಲ್ ಒಂದು, ಇದೊಂದು ಎರಡು ತಗೊಳ್ಳಿ. ಸೊ ಫ್ರೆಂಡ್ಸ್, ನೆನ್ನೆ ನಾವು ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಂತ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಫಸ್ಟ್ ನಾವು ಡೆಕ್ಯಾಥ್ಲಾನಲ್ಲಿ ಏನೇನು ತೊಗೊಂಡ್ವಿ ಅಂತ ತೋರಿಸ್ತೀನಿ. ಇದು ಒಂದು ಲ್ಯಾವೆಂಡರ್ ಕಲರ್ದು ಟೀ ಶರ್ಟು ಶಂಕರಿಗೆ ತೊಗೊಂಡಿದ್ದು. ತುಂಬಾ ಮೆಟೀರಿಯಲ್ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು, ಸಕ್ಕ ಸಾಫ್ಟ್ ಆಗಿದೆ. ಸೊ ಇದು ಒಂದು ಆ್ಯಕ್ಚುಲಿ ಶಂಕರ್ಗೆ ಡೆಕಾಥ್ಲಾನಲ್ಲಿ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ, ಅಂದರೆ ಶಾರ್ಟ್ಸ್ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ. ರೆಗ್ಯುಲರ್ ಆಗಿ ಯೂಸ್ ಮಾಡೋಕ್ಕೆ ಮತ್ತು ಕಾರ್ ಡ್ರೈವ್ ಮಾಡಬೇಕಾದ್ರೆಲ್ಲ ಯೂಸ್ ಮಾಡೋದಕ್ಕೆ ಇಷ್ಟ ಆಗುತ್ತೆ ಅವ್ರಿಗೆ. ಹಾಗಾಗಿ ಅವರು ಆಲ್ಮೋಸ್ಟ್ ಈ ಥರದ್ದೆಲ್ಲ ಡೆಕಾಥ್ಲಾನಲ್ಲೇ ಪರ್ಚೇಸ್ ಮಾಡೋದು. ಸೊ ಈ ಥರದ್ದೊಂದು ಶಾರ್ಟ್ಸ್ ತೊಗೊಂಡ್ವಿ, ಇದು ಗ್ರೀನ್ ಕಲರು. ನೆಕ್ಸ್ಟು ಟೀ ಶರ್ಟ್ ಇದೊಂದು ತೊಗೊಂಡ್ವಿ. ಸೊ ಇದು ಸ್ಕೈ ಬ್ಲೂ ಕಲರ್ ಇದೆ. ಎರಡು ಒಂದೇ ಟೀ ಶರ್ಟು, ಸೇಮ್ ಕ್ವಾಲಿಟಿ ಇದೆ, ಬಟ್ ಕಲರ್ಸ್ ಅಷ್ಟೇ ಡಿಫ್ರೆನ್ಸ್ ಇದೆ. ಸೊ ಇದೊಂದು ತೊಗೊಂಡ್ವಿ. ಶಾರ್ಟ್ಸ್ ಕೂಡ ಅಷ್ಟೇ, ಇನ್ನೊಂದು ಬ್ಲ್ಯಾಕ್ ತೊಗೊಂಡ್ವಿ. ಅದೇ ಇವಾಗ ಫಸ್ಟ್ ತೋರಿಸಿದ್ನಲ್ವ ಗ್ರೀನು ಇದು. ಸೊ ಇದು ಮತ್ತು ಇದು ಎರಡು ಒಂದೇ ಕ್ವಾಲಿಟಿ ಇದೆ, ಕಲರ್ಸ್ ಮಾತ್ರ ಚೇಂಜು. ಸೊ ಶಾರ್ಟ್ಸ್ ಕೂಡ ಎರಡು ತೊಗೊಂಡ್ವಿ. ಇದೊಂದು ಬ್ಲ್ಯಾಕ್ ಕಲರ್ ತೊಗೊಂಡ್ವಿ, ಇನ್ನೊಂದು ಗ್ರೀನು. ಅದಾದಮೇಲೆ ಇದೊಂದು ತೊಗೊಂಡ್ವಿ ಲಾಂಗು. ಶಾರ್ಟ್ಸೇ ತೊಗೊಂಡ್ವಲ್ವ ಎರಡು, ಸೊ ಅದಕ್ಕೆ ಲಾಂಗ್ ಕೂಡ ಇರಲಿ ಅಂತ ತೊಗೊಂಡ್ವಿ. ಗ್ರೀನ್ ಇದೆ ಇದು. ಇದಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ಜಿಪ್ ಕೊಟ್ಟಿದ್ದಾರೆ, ಹೀಗೆ ಜೋಬೊಳಗಡೆ ಜಿಪ್ ಹಾಕಿದ್ದಾರೆ. ಸೊ ಏನಾದರೂ ಪಾಕೆಟಲ್ಲಿ ಇಟ್ಕೊಂಡಾಗ ಕ್ಲೋಸ್ ಮಾಡ್ಕೊಬೋದು. ಸೊ ಈ ಥರ ಮೆಟೀರಿಯಲ್ಸ್ ಎಲ್ಲ ಅಂತೂ ಮಾತ್ರ ತುಂಬಾ ಚೆನ್ನಾಗಿದೆ, ಸಖತ್ತು ಸಾಫ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಲೈಕ್ ಈ ಥರದ್ದೆಲ್ಲ ಡ್ರೈವಿಂಗ್ ಮೇಲೆ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ, ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಯೂಶ್ವಲಿ ಕಾರೆಲ್ಲ ಓಡಿಸ್ಬೇಕಾದ್ರೆ ಜೀನ್ಸ್ ಎಲ್ಲ ಹಾಕಿದ್ರೆ ಅಷ್ಟು ಕಂಫರ್ಟೇಬಲ್ ಇರಲ್ಲ. ಸೊ ಹಂಗಾಗ್ಬಿಟ್ಟು ಈ ಥರದ್ದೆಲ್ಲ ವೇರ್ ಮಾಡಿದ್ರೆ ಡ್ರೈವ್ ಮಾಡಬೇಕಾದ್ರೆ ಕಂಫರ್ಟೇಬಲ್ ಆಗಿರುತ್ತೆ ಅಂತ ಜಾಸ್ತಿ ಶಂಕರ್ ಈ ಥರದ್ದು ಇಷ್ಟಪಡ್ತಾರೆ ಕ್ಲಾತ್ಸು.
ಸೊ ಅದಾದಮೇಲೆ ಇದೊಂದು ಬಾತ್ ಟವಲ್ ತೊಗೊಂಡಿದ್ದೀನಿ ಅಲ್ಲೇ ಡೆಕಾತ್ಲನಲ್ಲೇ. ಸೊ ನೋಡಬೇಕು ಇದು ಹೇಗಿದೆ ಕ್ವಾಲಿಟಿ ಅಂತ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಎಲ್ಲ ನಾನು ವೆಸ್ಸೈಡಲ್ಲಿ ತೊಗೊಂಡಿದ್ದೆ ಬಾತ್ ಟವಲ್ಸ್ ಎಲ್ಲ. ಸೊ ಅಲ್ಲಿ ನೋಡಿದೆ ಈ ಕಲರ್ ಇಷ್ಟ ಆಯಿತು ಅಂತ ತೊಗೊಂಡು ಬಂದೆ. ನೋಡಬೇಕು ಇದು ಚೆನ್ನಾಗಿದೆಯಾ ಇಲ್ವಾ ಅಂತ, ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಅದಾದಮೇಲೆ ನಾನು ಈ ಥರದ್ದೊಂದು ಟೀ ಶರ್ಟ್ ತೊಗೊಂಡೆ ಡೆಕಾತ್ಲನಲ್ಲೇ, ಗ್ರೀನ್ ಕಲರ್. ಇದು ಕಲರ್ ಏನೋ ತುಂಬ ಇಷ್ಟ ಆಯ್ತಂತೆ ಶಂಕರ್ಗೆ, ಅದಕ್ಕೆ ತಗೋ ಅಂದರು. ಸರಿ ಅಂತ ಹೇಳ್ಬಿಟ್ಟು ಇದೊಂದು ಟೀ ಶರ್ಟ್ ತೊಗೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಪಿಂಕ್ ಕಲರ್ದೊಂದು ತೊಗೊಂಡಿದ್ದೀನಿ. ಸೊ ಇದೊಂದು ಫುಲ್ ಡಾರ್ಕ್ ಪಿಂಕು. ಈ ಕಲರ್ ಇರಲೇ ಇಲ್ಲ ನನ್ನ ಹತ್ರ, ಇಷ್ಟು ಡಾರ್ಕ್ ಪಿಂಕ್ ನಾನು ಯಾವಾಗಲೂ ವೇರೆ ಮಾಡಿಲ್ಲ. ನೋಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ, ಹೆಂಗೆ ಕಾಣುತ್ತೋ ಗೊತ್ತಿಲ್ಲ. ಇದು ವೇರ್ ಮಾಡಿದ್ರೆ ಫುಲ್ಲು ಡಾರ್ಕ್ ಕಲರ್ ಇದೆ ಪಿಂಕ್ ಇದು. ಸೊ ಇದೊಂದು ತೊಗೊಂಡೆ. ಸೊ ಇದು 2 ಟೀ ಶರ್ಟ್ ತೊಗೊಂಡೆ ನಾನು ಡೆಕಾತ್ಲನಲ್ಲಿ. ಅದಾದಮೇಲೆ ನೆಕ್ಸ್ಟು ನಾವು ವೆಸ್ಟ್ ಸೈಡಿಗೆ ಬಂದ್ವಿ. ವೆಸ್ಟ್ ಸೈಡಲ್ಲಿ ನಾನು ಈ ಥರದ್ದು ಗೋಲ್ಡ್ ಸ್ಪೂನ್ಸ್ ತೊಗೊಂಡಿದ್ದೀನಿ, ಗೋಲ್ಡ್ ಕಲರ್ದು 4 ಏನೋ ತೊಗೊಂಡಿದ್ದೀನಿ. ಬ್ರೇಸ್ಟ್ ಅನಿಸುತ್ತೆ ಇದು, ಬ್ರೇಸ್ತೇನೆ ಗೋಲ್ಡ್ ಕಲರ್ ಇದೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ವೆಸ್ಟ್ ಸೈಡ್ಗೆ ಹೋದಾಗ ತೊಗೊಂಡು ಬಂದಿದ್ದೆ ಈ ಥರದ್ದು ಸ್ಪೂನ್. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಶಂಕರ್ ಹೇಳ್ತಿದ್ರು ಯೂಸ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಅಂತ. ಸರಿ ಅದಕ್ಕೇ ಇನ್ನೂ ಒಂದು ತೊಗೊಳ್ಳೋಣ ಅಂತ ತೊಗೊಂಡಿದ್ದು. ಆ್ಯಕ್ಚುಲಿ ಇದರಲ್ಲಿ 4 ಬರುತ್ತೆ, ಸೆಟ್ ಆಫ್ 4 ಇರುತ್ತೆ. ಲಾಸ್ಟ್ ಟೈಮ್ ತೊಗೊಂಡಿದ್ನಲ್ಲ 4, ಸೊ 4 ಮತ್ತು ಇದು 4 8 ಆಗುತ್ತೆ. ಸೊ 8 ಸಾಕಾಗುತ್ತೆ ಅಂತ ಇದೊಂದು ಸ್ಪೂನ್ಸ್ ತೊಗೊಂಡಿದ್ದು ವೆಸ್ಟ್ ಸೈಡಲ್ಲಿ. ವೆಸ್ಟ್ ಸೈಡಲ್ಲಂತೂ ಇವಾಗ ಕ್ಲಾತ್ಗಳು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಥರ ಮನೆಗೂ ಕೂಡ ಯಾವುದಾದ್ರೂ ಥಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರೋದೇ ಇರುತ್ತೆ. ಈವನ್ ಕೆಲವೊಂದು ಸತಿ ನನಗೆ ಹೋಮ್ ಸೆಂಟರಲ್ಲಿ ಇಷ್ಟ ಆಗಿರೋ ಕೆಲವೊಂದು ಐಟಮ್ಸು ವೆಸ್ಟ್ ಸೈಡಲ್ಲಿ ಇಷ್ಟ ಆಗುತ್ತೆ ಮನೆಗೆ ತೊಗೊಳೋದಕ್ಕೆ. ಆ್ಯಕ್ಚುಲಿ ಈ ಥರ ಸ್ಪೂನ್ ಕೂಡ ಅಷ್ಟೇ ನಾನು ಹೋಮ್ ಸೆಂಟರಲ್ಲಿ ನೋಡಿದ್ದೆ ಲಾಸ್ಟ್ ಟೈಮ್, ನಂಗೆ ಅದಷ್ಟು ಇಷ್ಟ ಆಗಿರಲಿಲ್ಲ. ಬಟ್ ವೆಸ್ಟ್ ಸೈಡಲ್ಲಿ ತುಂಬ ಇಷ್ಟ ಆಯಿತು. ಅದಾದಮೇಲೆ ನಾನು ಈ ಥರದ್ದು ನೈಟ್ ಸೂಟ್ ತೊಗೊಂಡಿದ್ದೀನಿ ಲಾಂಗು. ಸೊ ಈ ಕಲರ್ ಇರಲಿಲ್ಲ ನನ್ನ ಹತ್ರ, ಇಷ್ಟ ಆಯಿತು. ಸೊ ಅದಕ್ಕೆ ನೈಟ್ ಸೂಟ್ ಇದು ಟಾಪು ಮತ್ತು ಇದು ಪ್ಯಾಂಟು 2 ಒಂದೇ ಕಲರಲ್ಲಿದೆ. ಸೊ ಇದು ವೇರ್ ಮಾಡಿದ್ನಲ್ವ ನಾನು ಟ್ರಯಲ್ ರೂಮಲ್ಲಿ, ಅದ್ರದ್ದು ವೀಡಿಯೋ ನೀವು ಆಲ್ರೆಡಿ ನೋಡಿರ್ತೀರ ಇದೇ ವಿಡಿಯೋದಲ್ಲಿ. ಸೊ ಯಾರಾದರೂ ಸ್ಕಿಪ್ ಮಾಡಿದರೆ ಚೆಕ್ ಮಾಡಿ, ತುಂಬಾ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದ್ರೆ. ಆ್ಯಂಡ್ ಕ್ಲಾತ್ ಅಂತೂ ಸಿಕ್ಕಾಬಟ್ಟೆ ಸಾಫ್ಟಾಗಿದೆ, ತುಂಬಾ ಚೆನ್ನಾಗಿದೆ. ಕ್ಲಾತ್ ವೈಸ್ ಅಂತೂ ತುಂಬಾ ಗುಡ್ ಇದೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದ್ರಲ್ಲಿ ಬ್ಲ್ಯಾಕ್ ಕಲರ್ದೊಂದು ವೇರ್ ಮಾಡಿದ್ನಲ್ಲ ಟ್ರಯಲ್ ರೂಮಲ್ಲಿ, ನನಗೆ ಅದು ಇಷ್ಟ ಆಯಿತು. ಬಟ್ ನನಗೆ ಅದು ಪ್ಯಾಂಟ್ ಏನಾಯ್ತಂದರೆ ಎಸ್ ಇತ್ತು, ಸ್ಮಾಲ್ ಇತ್ತು. ನನಗೆ ಎಕ್ಸ್ಟ್ರಾ ಸ್ಮಾಲ್ ಬೇಕಿತ್ತು, ಎಕ್ಸ್ಟ್ರಾ ಸ್ಮಾಲ್ ಇರಲಿಲ್ಲ. ಹಂಗಾಗಿ ವೆಸ್ಟ್ ಸೈಡ್ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಳ್ಳೋಣ ಅಂತ ಇದು ಮಾತ್ರ ತೊಗೊಂಡು ಬಂದಿದ್ದೀನಿ. ಸೊ ಬ್ಲ್ಯಾಕ್ ಕಲರ್ದು ಒಂದು ತೊಗೊಬೇಕು, ಬಟ್ ಅದು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊತೀನಿ. ಸೊ ಇದು ಇಷ್ಟು ವೆಸ್ಟ್ ಸೈಡಲ್ಲಿ. ಅದಾದಮೇಲೆ ವೆಸ್ಟ್ ಸೈಡಲ್ಲೇ ಸ್ಲಿಪ್ಪರ್ ತೊಗೊಂಡೆ, ಈ ಥರ ಟ್ರಾನ್ಸ್ಪರೆಂಟ್ ಕಲರ್ದು. ಈ ಥರದ್ದು ಅಷ್ಟೇ ಸ್ಲಿಪ್ಪರ್ ತುಂಬ ದಿನದಿಂದ ಹುಡುಕ್ತಾ ಇದೆ, ಬಟ್ ನನಗೆ ಯಾವುದೂ ಅಷ್ಟು ಇಷ್ಟ ಆಗಿರಲಿಲ್ಲ. ನನಗೆ ಇದು ಇಷ್ಟ ಆಯಿತು. ಸೊ ಹಾಗಾಗಿ ಇದೊಂದು ಸ್ಲಿಪ್ಪರ್ ತೊಗೊಂಡಿದ್ದು ವೆಸ್ಟ್ ಸೈಡಲ್ಲಿ ನನಗೆ ಅಂತ. ಮತ್ತು ಶಂಕರ್ ಈ ಕಲರ್ದೊಂದು ಶೂ ತೊಗೊಂಡ್ರು. ಸೊ ಇದು ವೆಸ್ಟ್ ಸೈಡಲ್ಲಿ ನಾವು ಇಷ್ಟು ಪರ್ಚೇಸ್ ಮಾಡಿದ್ದು. ಆ್ಯಕ್ಚುಲಿ ವೆಸ್ಟ್ ಸೈಡಲ್ಲಿ ನನಗೆ ಇನ್ನೊಂದು ಸ್ವಲ್ಪ ಶಾಪಿಂಗ್ ಇತ್ತು. ನಾನು ಎತ್ನಿಕ್ ವೇರ್ ಥರ ಸ್ವಲ್ಪ ಲಾಂಗ್ ಡ್ರೆಸ್ ಇದೆಲ್ಲ ನೋಡ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ಟೈಮ್ ಆಗಿಬಿಡ್ತು. ಹಂಗಾಗ್ಬಿಟ್ಟು ಓಕೆ ನೆಕ್ಸ್ಟ್ ಟೈಮ್ ಹೋದಾಗ ನೋಡೋಣ ಅಂತ ಹೇಳಿ ಸುಮ್ಮನೆ ಆದೆ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಚೆಕ್ ಮಾಡಬೇಕು. ಸದ್ಯಕ್ಕೆ ವೆಸ್ಟ್ ಸೈಡಲ್ಲಿ ಇಷ್ಟು ತೊಗೊಂಡು ಬಂದ್ವಿ. ಸೊ ಇಷ್ಟೆಲ್ಲ ಶಾಪಿಂಗ್ ಮಾಡೋಷ್ಟರಲ್ಲೇ ಟೈಮ್ ಆಗಿಬಿಡ್ತು. ಸೊ ಟೈಮ್ ಆಯ್ತಲ್ಲ ಅಂತ ವಾಪಸ್ ಬಂದ್ವಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ನಿನ್ನೆ ನಾವು ವೀಕೆಂಡ್ ಇತ್ತು ಅಂತ ಹೇಳ್ಬಿಟ್ಟು ಶಾಪಿಂಗ್ ಹೋಗಿದ್ವಿ. ಸೊ ಏನೇನೆಲ್ಲ ತಂದ್ವಿ ಅಂತ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರ ಜೊತೆ ಕೂಡ ಶೇರ್ ಮಾಡಿ. ಓಕೆನಾ? ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋ ಜೊತೆ. ಸೊ ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.